ನಾನ್ ಐ ಶ್ಯಾಡೋಗಳ ಬಗ್ಗೆ ಮಾತಾಡದೆ ಎಷ್ಟು ಸಮಯ ಆಯ್ತಲ್ಲ. ಸೊ ಇವತ್ತು ನನ್ನ ಹತ್ರ ಒಂದು ಐ ಶ್ಯಾಡೋ ಇದೆ ಅಂಡ್ ನೀವು ಗೆಸ್ ಮಾಡ್ತಿರ್ಬೋದು ಯಾವ್ದು ಈ ಐ ಶ್ಯಾಡೋ ಅಂತ. ಆಕ್ಚುಲಿ ಇದು ನೈಕಾದವ್ರದ್ದೇ ಐ ಶ್ಯಾಡೋ ಆಯ್ತಾ. ನೈಕಾದವ್ರದ್ದು ಬೀಚ್ ಸೈಡ್ ಪೀಚ್ ಐ ಶ್ಯಾಡೋ ಪ್ಯಾಲೆಟ್. ಈ ತರ ಈ ಪ್ಯಾಲೆಟ್ ಇದೆ ಅಂಡ್ ಇದರಲ್ಲಿ 10 ಪ್ಯಾನ್ಸ್ ಬರುತ್ತೆ ಆಯ್ತಾ. 10 in 1 ಐ ಶ್ಯಾಡೋ ಪ್ಯಾಲೆಟ್ ಇದು. ಇದ್ರ ಪ್ಯಾಕೇಜಿಂಗ್ ಬಗ್ಗೆ ಮಾತಾಡ್ತೀನಿ. ಐ ಲವ್ ದಿಸ್ ಪ್ಯಾಕೇಜಿಂಗ್. ಆಕ್ಚುಲಿ ಬ್ಲಾಕ್ ಕಲರ್ ಅಲ್ಲಿ ಯಾವ್ದೇ ಪ್ಯಾಕೇಜಿಂಗ್ ಬಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಬ್ಲಾಕ್ ಅಲ್ಲಿ ಇಲ್ಲಿ ಆಮ್ರೆ ಶೇಡ್ ಇಟ್ಟು ಅದರದ್ದು ಶೇಡ್ ಹೆಸರು ಕೊಟ್ಟಿದ್ದಾರೆ ಅಂಡ್ ಬ್ರ್ಯಾಂಡಿಂಗ್ ಅವ್ರದ್ದು ನೈಕಾದವ್ರದ್ದು ಹೇಗೆ ಬ್ರ್ಯಾಂಡಿಂಗ್ ಇರುತ್ತೆ ಹಾಗೆ. ಅಂಡ್ ಇದರ ಒಳಗೆ ಈ ತರ ಒಂದು ಪ್ಯಾಕೇಜಿಂಗ್ ಕೊಟ್ಟು ಅದ್ರ ಒಳಗೆ ಆಕ್ಚುಲ್ ನಿಮ್ಗೆ ಐ ಶ್ಯಾಡೋ ಸಿಗುತ್ತೆ. ಒಂದೇ ಒಂದ್ ನನ್ಗೆ ಇದ್ರಲ್ಲಿ ಬಮ್ಮರ್ ಅಂತ ಅನ್ಸಿದೆ ಏನಂದ್ರೆ ಇದ್ರಲ್ಲಿ ಮಿರರ್ ಇಲ್ಲ. ಸೊ ಅದೇ ನನ್ಗೆ ಒಂದು ಅಂತ ಅನ್ಸ್ತು. ಬಟ್ ಇಟ್ಸ್ ಓಕೆ. ಒಂದ್ ಮಿರರ್ ನನ್ನ ಕೈಯಲ್ಲಿ ಇಟ್ಕೊಂಡು ಯಾವಾದ್ರೂ ಇರ್ಬೇಕಾಗುತ್ತೆ. ಬಟ್ ಐ ಶ್ಯಾಡೋಸ್ ಯಾವಾಗ್ಲೂ ಹಚ್ಚುವಾಗ ಇಲ್ವಾ ನಾವು ಪ್ರಿಸೈಸ್ ಆಗಿ ಹಚ್ಚೋದ್ರಿಂದ ಒಂದು ಮಿರರ್ ಇದ್ರೆ ತುಂಬಾ ಕನ್ವೀನಿಯಂಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇದರಲ್ಲಿ ಈ ತರ 10 ಶೇಡ್ಗಳು ಬರುತ್ತೆ. ಬೀಚ್ ಸೈಡ್ ಪೀಚ್ ಅಂತ ಇದ್ರದ್ದು ಹೆಸರಲ್ಲೇ ಇದೆ. ಸೊ ಬೀಚಿ ಶೇಡ್ಸ್, ಸ್ವಲ್ಪ ಪೀಚಿ ಶೇಡ್ಸ್ ಇದರಲ್ಲಿ ಜಾಸ್ತಿ ಇದೆ. ಅಂದ್ರೆ ಒಂದು ಸಮ್ಮರಿಗೆ ಹೇಳಿರೋತಕ್ಕಂತ ಪ್ಯಾಲೆಟ್ ಅಂತ ಹೇಳ್ಬೋದು. ಸಮ್ಮರ್ಸ್ ಅಲ್ಲಿ ನಾವು ಜಾಸ್ತಿಯಾಗಿ ಯೆಲ್ಲೋಯಿಶ್, ಆರೆಂಜಿಶ್, ಪೀಚಿ ಶೇಡ್ಸ್ ಗಳು ಜಾಸ್ತಿ ಹಚ್ಚುತ್ತೀವಿ. ಸೊ ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಪೀಚ್ ಶೇಡ್ಸ್ ಗಳಿವೆ. ನೀವು ಲೈಟ್ ಟು ಮೀಡಿಯಂ ಸ್ಕಿನ್ ಟೋನ್ ಅವರಾಗಿದ್ರೆ ಈ ಪ್ಯಾಲೆಟ್ ನಿಮ್ಗೆ ಹೇಳಿರೋತಕ್ಕಂತ ಪ್ಯಾಲೆಟ್. ಯಾಕಂದ್ರೆ ಈ ಶೇಡ್ಸ್ ಗಳು ಎಲ್ಲ ನಮ್ಮ ಸ್ಕಿನ್ ಟೋನ್ ಗಳಿಗೆ ತುಂಬಾ ಚೆನ್ನಾಗಿ ಹೋಗುತ್ತೆ. ತುಂಬಾ ಡೀಪರ್ ಸ್ಕಿನ್ ಟೋನ್ ಅವರಿದ್ರೆ ಅವರಿಗೆ ಈ ಶೇಡ್ ಅಷ್ಟೊಂದು ಚೆನ್ನಾಗಿ ಕಾಣಿಸ್ಲಿಕ್ಕಿಲ್ಲ. ಯಾಕಂದ್ರೆ ಒಂಥರ ನಿಯಾನಿಶ್ ಕಲರ್ ಅಂಡ್ ಸ್ವಲ್ಪ ಎದ್ದು ಕಾಣೋ ತರ ಕಲರ್ ಕಾಣಿಸ್ಬೋದು ಅಂಡ್ ಅವರ ಸ್ಕಿನ್ ಟೋನಿಗೂ ಆ ಐ ಶ್ಯಾಡೋಗೂ ಮ್ಯಾಚ್ ಆಗಲ್ಲ, ಸೂಟ್ ಆಗಲ್ಲ, ಆ ತರ ಕಾಣಿಸ್ಬೋದು. ಇದ್ರಲ್ಲಿ ಒಂದು ಅಪ್ಲಿಕೇಟರ್ ಕೊಟ್ಟಿದ್ದಾರೆ ಆಯ್ತಾ. ಮೊದ್ಲಿದ್ದೆಲ್ಲ ಐ ಶ್ಯಾಡೋಸ್ ಬರ್ತಿತ್ತು ನೋಡಿ, ಅದ್ರಲ್ಲಿ ಈ ತರ ಅಪ್ಲಿಕೇಟರ್ ಬರ್ತಿತ್ತು. ಅವಾಗೆಲ್ಲ ಇನ್ಫ್ಲುಯೆನ್ಸರ್ಸ್ ಗಳು ಹೇಳ್ತಿದ್ರು ಇದು ಅಪ್ಲಿಕೇಟರ್ ಏನಕ್ಕೂ ಯೂಸೇ ಇಲ್ಲ ಅಂತ. ಸೊ ನಾನು ಈ ತರದ ಅಪ್ಲಿಕೇಟರ್ ಯೂಸ್ ಮಾಡ್ತಾನೆ ಇರಲಿಲ್ಲ. ಬಟ್ ಇವತ್ ನಾನು ಯೂಸ್ ಮಾಡಿದೀನಿ, ಹೇಳ್ತೀನಿ ಅದು ಮುಂದೆ ಹೇಗೆ ಅಂತ. ಅಂಡ್ ಇದ್ರಲ್ಲಿ ನಾನು 3-4 ಶೇಡ್ ಗಳನ್ನ ಟ್ರೈ ಮಾಡಿದೀನಿ. ಇದು ನನ್ನ ಹತ್ರ 1 ವರ್ಷದಿಂದ ಇದೆ ಆಯ್ತಾ. ಬಟ್ ನಂಗೆ ತುಂಬಾ ಇಷ್ಟ ಶೇಡ್ ಇದು ಅಂಡ್ ಇದು ಡಾರ್ಕೆಸ್ಟ್ ಅಂಡ್ ಈ ಲೈಟ್ ಶೇಡ್. ಸೊ ಈ 3 ಶೇಡ್ ಅಂಡ್ ಆಲ್ ದ ಶಿಮ್ಮರ್ ಶೇಡ್ ನಂಗೆ ಇಷ್ಟ. ಬಟ್ ಬೇರೆ ಕೂಡ ಯೂಸ್ ಮಾಡ್ಬೋದು. ನಾನು ಜಾಸ್ತಿಯಾಗಿ ಅವುಗಳನ್ನ ಯೂಸ್ ಮಾಡ್ತೀನಿ ಯಾಕಂದ್ರೆ ನನ್ನ ಸ್ಕಿನ್ ಟೋನಿಗೆ ಚೆನ್ನಾಗಿ ಐ ಶ್ಯಾಡೋ ಲುಕ್ ಅಲ್ಲಿ ನಾನು ಈ ಶೇಡ್ ಮತ್ತೆ ಈ ಶೇಡ್ ಅಂಡ್ ಈ ಶಿಮ್ಮರ್ ಶೇಡ್ ಅನ್ನ ನಾನು ಹಚ್ಕೊಂಡಿದ್ದೀನಿ. ಅಂಡ್ ನಾನು ಹೇಗೆ ಹಚ್ಚಿದ್ದೀನಿ ನೀವು ನೋಡ್ತಾ ಇರ್ಬೋದು. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಬ್ರಷ್ ಅನ್ನ ಯೂಸ್ ಮಾಡಿ ಶಿಮ್ಮರ್ ಶೇಡ್ ಅನ್ನ ಹಚ್ಚಿದ್ದೀನಿ ಅಂಡ್ ತುಂಬಾ ಚೆನ್ನಾಗಿ ಅಪ್ಲೈ ಆಯ್ತಾ. ಬೆರಳಿಂದ ಹೇಗೆ ಐ ಶ್ಯಾಡೋ ಶಿಮ್ಮರ್ ಐ ಶ್ಯಾಡೋ ಅಪ್ಲೈ ಆಗುತ್ತೆ ಅದೇ ರೀತಿ ಇದು ಕೂಡ ಅಪ್ಲೈ ಆಯ್ತು. ಅಂಡ್ ಐ ಆಮ್ ಸೋ ಗ್ಲಾಡ್. ನನ್ಗೆ ಇನ್ನು ನನ್ನ ಕೈಯನ್ನು ಡಿಪ್ ಮಾಡ್ಬೇಕಂತಿಲ್ಲ, ಈ ಬ್ರಷ್ ಇಂದ ನಾನು ಹಚ್ಬೋದು. ಒಂದೇ ಏನ್ ಪ್ರಾಬ್ಲಮ್ ಅಂದ್ರೆ ಇದ್ರಲ್ಲಿ ಸ್ವಲ್ಪ ಶಿಮ್ಮರ್ ಶೇಡ್ ಒಂದೆರಡು ಮುಖದಲ್ಲಿ ಸ್ವಲ್ಪ ಫಾಲ್ ಔಟ್ ಕೊಡ್ತು ಆಯ್ತಾ. ಇನ್ನೊಂದೇನ್ ವಿಷಯ ಅಂದ್ರೆ ಈ ಪ್ಯಾಲೆಟ್ ತುಂಬಾ ಪಿಗ್ಮೆಂಟೆಡ್ ಆಗಿದೆ ಆಯ್ತಾ. ಇದ್ರಲ್ಲಿರೋ ಎಲ್ಲಾ ಶೇಡ್ ಗಳು ತುಂಬಾ ಪಿಗ್ಮೆಂಟೆಡ್ ಆಗಿದೆ. ಹೈಲಿ ಒಂದು ಈ ತರ ನಾನು ಜಸ್ಟ್ ಹೀಗೆ ಟಚ್ ಮಾಡಿ ತೋರಿಸ್ತೀನಿ ನೋಡಿ, ಅವಾಗ್ಲೇ ಆ ಶೇಡ್ ಬಂದಾಯ್ತು. ನಾನು ಸ್ವಲ್ಪ ಜಾಸ್ತಿನೂ ಟಚ್ ಮಾಡಿಲ್ಲ. ಈಗ ನೋಡುವ ಸಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಪೌಡರಿ ಪ್ಯಾಚ್ ಇದೆ. ಸಿ, ದಿಸ್ ಇಸ್ ದ ಶೇಡ್. ಸೊ ಈ ಶೇಡ್ ಅನ್ನು ನಾನು ಸ್ವಾಚ್ ಮಾಡಿದ್ದು. ಸ್ವಲ್ಪ ಪೌಡರಿ ಪ್ಯಾಚಿ ಅಂತ ಅನಿಸ್ಬಹುದು, ಹೌದು ಸ್ವಲ್ಪ ಮಟ್ಟಿಗೆ ಇದೆ. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಜಾಗ್ರತೆಯಾಗಿ ಲೈಟ್ ಹ್ಯಾಂಡೆಡ್ಲಿ ನಾವು ವರ್ಕ್ ಮಾಡ್ಬೇಕಾಗತ್ತೆ. ಯಾವಾಗ್ಲೂ ಎಕ್ಸೆಸ್ ಅನ್ನ ಟ್ಯಾಪ್ ಮಾಡ್ಬಿಟ್ಟು ನಾವು ಹಚ್ಬೇಕಾಗತ್ತೆ. ಅವಾಗ ಫಾಲ್ ಔಟ್ ಕೂಡ ಕಡಿಮೆ ಕೊಡುತ್ತೆ ಅಂಡ್ ಆ ಪಿಗ್ಮೆಂಟ್ ಕೂಡ ಎದ್ದು ಕಾಣಿಸಲ್ಲ ಆಯ್ತಾ. ಸ್ವಲ್ಪ ನಾನೀಗ ಹೇಗೆ ಹಚ್ಚಿದ್ದೀನಿ, ಹೇಗೆ ನನ್ನ ಕಣ್ಣಲ್ಲಿ ಕಾಣಿಸ್ತಿದೆ ಆ ತರ ಕಾಣಿಸುತ್ತೆ. ಸೊ ಅದೊಂದು ಪಾಯಿಂಟ್ ಯಾವಾಗ್ಲೂ ನೆನ್ಪಿಡಿ. ಈ ಪ್ಯಾಲೆಟ್ ಜೊತೆ ಅದೊಂದು ಪ್ರಾಬ್ಲಮ್ ಇದೆ. ಇದ್ರದ್ದು ಆಕ್ಚುಲ್ ಪ್ರೈಸ್ ಬಂದ್ಬಿಟ್ಟು 649 ರುಪೀಸ್. ನಾನ್ ಖರೀದಿಸುವಾಗ ಇದ್ರದ್ದು ಆಕ್ಚುಲ್ ಪ್ರೈಸ್ 600 ರುಪೀಸ್ ಅಂತ ಇತ್ತು. ಈಗ 50 ರುಪೀಸ್ ಜಾಸ್ತಿ ಮಾಡಿದ್ದಾರೆ. ಅಂಡ್ ಈಗ ನೈಕಾದಲ್ಲಿ 11% ಆಫ್ ಆಗಿ 578 ರುಪೀಸ್ ಸಿಗುತ್ತೆ. ಅಂಡ್ ಪಿಂಕ್ ಸಮ್ಮರ್ ಸೇಲ್ ಸ್ಟಾರ್ಟ್ ಆಗ್ಲಿಕ್ಕಿದೆ ಆಯ್ತಾ ನೈಕಾದು. ಅದ್ರಲ್ಲಿ ನಿಮ್ಗೆ ಇದು 422 ರುಪೀಸಿಗೆ ಸಿಗುತ್ತೆ. ಇಟ್ಸ್ ಸ್ಟೀಲ್ ಡೀಲ್ ಅಂತ ಹೇಳ್ಬೋದು. ಯಾಕಂದ್ರೆ 40 ರುಪೀಸಿಗೆ ನಿಮ್ಗೆ ಈಚ್ ಪ್ಯಾನ್ ಸಿಗೋ ಹಾಗೆ ಆಗುತ್ತೆ. ಸೊ 10 ಪ್ಯಾನ್ಸ್ ಗಳಿವೆ. ನಿಮ್ಗೆ ಬೇಕಾದ್ರೆ ಇಸ್ ಅ ಗುಡ್ ಪ್ಯಾಲೆಟ್. ತುಂಬಾ ಬಿಗಿನರ್ ಆಗಿದ್ರೆ ಸ್ವಲ್ಪ ನೀವು ಲೈಟ್ ಹ್ಯಾಂಡೆಡ್ಲಿ ಎಲ್ಲ ಹಾಕಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಅದ್ರ ನಂತರ ಇದನ್ನ ಹಚ್ಬೋದು. ಬಟ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಯಾಲೆಟ್ಸ್ ಯು ಹ್ಯಾವ್ ಇನ್ ದ ಮಾರ್ಕೆಟ್ ಫಾರ್ ಅನ್ ಅಫೋರ್ಡೆಬಲ್ ರೇಂಜ್ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋಗೆ ಇಷ್ಟೇ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ ಬೈ.